ಮೋನಿಕಾನ ಮನೆಯಿಂದ ಆಚೆ ಹಾಕಿದ ದೀನಬಂಧು ಕುಟುಂಬ. ಮೋನಿಕಾ ಕುಟುಂಬ ಕಣ್ಣೀರು. ಮೋನಿಕಾ ತಾಯಿ ಮನೆಯವರೆಲ್ಲ ಕಣ್ಣೀರು ಹಾಕ್ತಾಯಿದ್ದಾರೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡೋದನ್ನು ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲೇನು ನಡೀತಾ ಇದೆಯಪ್ಪ ಅಂತಂದರೆ, ಮೋನಿಕಾ ಬಂದ್ಬಿಟ್ಟು ಫುಲ್ಲು ಮಾಡೆಲಿಂಗ್ ಡ್ರೆಸ್ನ ಹಾಕ್ಕೊಂಡು ಮನೇಲಿ ರೂಮಲ್ಲೆಲ್ಲ ಮಿರರ್ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಮೇಲೆ ಅನಿಕೇತ್ ಬಂದುಬಿಟ್ಟು ಏನು ಮಾಡ್ತಾಯಿದ್ಯಾ ಮೋನಿಕಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸೊ ಅದಕ್ಕೆ ಮೋನಿಕಾ ಇದ್ಬಿಟ್ಟು, ಸೊ ನಾನು ಮಾಡೆಲಿಂಗು ಮತ್ತು ಫಿಲಮ್ಗೆಲ್ಲ ಹೋಗ್ಬೇಕಲ್ವ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ, ಇಷ್ಟು ದಿನ ವರ್ಕೌಟ್ ಆಯ್ತಲ್ವ, ಇವಾಗ ಡ್ರೆಸ್ಸೆಲ್ಲ ಯಾವ ಥರ ಕಾಣಿಸ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ರೆಡಿಯಾಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಸೊ ಅದನ್ನು ನೋಡಿಬಿಟ್ಟು ಅನಿಕೇತ ಮನಸ್ಸಲ್ಲೇ ಅನ್ಕೋತಾನೆ, ಇವಳು ಒಳ್ಳೆ ಕೆಲಸನೇ ಮಾಡ್ತಿದ್ದಾಳೆ, ಇವಳನ್ನ ಈ ಅವತಾರದಲ್ಲಿ ಮನೆಯವರೆಲ್ಲರೂ ನೋಡಿಬಿಟ್ರೆ ಗ್ಯಾರಂಟಿ ಇವಳು ನಮ್ಮ ಮನೆಯಿಂದ ಆಚೆ ಆಗ್ತಾರೆ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾನೆ. ಸೊ ಅದಾದಮೇಲೆ ಮೋನಿಕಾ ಇದ್ಬಿಟ್ಟು, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ನಾನು ಕ್ಯಾಟ್ ವಾಕ್ ಎಲ್ಲ ನೋಡಬೇಕಾ ಅಂತ ಹೇಳ್ಬಿಟ್ಟು ಅನಿಕೇತ್ ಮುಂದೆ ಫೋಸ್ ಕೊಡ್ತಾ ಇರ್ತಾಳೆ. ಸೊ ಅದಕ್ಕೆ ಅನಿಕೇತ್ ಇದ್ಬಿಟ್ಟು, ಓಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಿನ್ನನ್ನು ಈ ಇದರಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರು ನೋಡಿದ್ರೆ 100% ನಿನ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದಮೇಲೆ ಸರಿ ನಾನು ಕ್ಯಾಟ್ ವಾಕ್ ಮಾಡ್ತೀನಿ, ಯಾವ ಥರ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಮೋನಿಕಾ ಅನಿಕೇತ್ಗೆ ಹೇಳಿ ಅವನ ಮುಂದೆ ಒಂದು ರೌಂಡು ವಾಕಿಂಗ್ ನಡ್ಕೊಂಡು ಬರ್ತಾಳೆ. ಸೊ ಅದನ್ನು ನೋಡ್ಕೊತ ಅನಿಕೇತು ಸೋಫಾ ಮೇಲೆ ಕೂತ್ಕೊಂಡು ಅವಳು ಯಾವ ಥರ ವಾಕ್ ಮಾಡ್ತಾಳೆ ಏನು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕೂತಿರ್ತಾನೆ. ಸೊ ಅದಾದಮೇಲೆ ಮೋನಿಕಾ ವಾಕ್ ಮಾಡಿಕೊಂಡು ಅನಿಕೇತ್ ಮುಂದೆ ಬಂದುಬಿಟ್ಟು ಅನಿಕೇತ್ ಮೇಲೆ ಬೀಳೋಕ್ಕೆ ಹೋಗ್ತಾಳೆ. ಸೊ ಹೆಂಗಿದೆ ನನ್ನ ವಾಕಿಂಗು, ಹೆಂಗೆ ಕಾಣಿಸ್ತಾ ಇದ್ದೀನಿ, ನನ್ನ ಲುಕ್ಕೆಲ್ಲ ಯಾವ ಥರ ಇದೆ, ಸೊ ಎಲ್ರಿಗೂ ಇಷ್ಟ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಕೇಳ್ತಾಳೆ. ಸೊ ಆಗ ಇದ್ಬಿಟ್ಟು ಅನಿಕೇತ್, ಹೌದು ಸೂಪರಾಗಿ ಕಾಣಿಸ್ತಾ ಇದೆಯಾ, ನಿನ್ಗೆ 100% ಸೆಲೆಕ್ಟ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದಮೇಲೆ ಮೋನಿಕಾ ಎಲ್ಲೋ ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅದೇ ಡ್ರೆಸ್ಸಲ್ಲಿ, ಮಾಡಲಿಂಗ್ ಡ್ರೆಸ್ಸಲ್ಲಿ ಕೆಳಗಡೆ ಬರ್ತಾಳೆ. ಅದನ್ನು ಆಶಾ ನೋಡಿಬಿಟ್ಟು, ಮೋನಿಕಾ ಏನು ಡ್ರೆಸ್ ಹಾಕ್ಕೊಂಡಿದ್ಯಾ, ಏನು ಮಾಡ್ತಾ ಇದೆಯಾ, ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮೋನಿಕಾಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಮೋನಿಕಾ ಇದ್ಬಿಟ್ಟು ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು, ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅಲ್ಲ ಮೋನಿಕಾ, ಇದು ಮನೆ, ನಿನಗೆ ಮದುವೆ ಆಗಿದೆ, ನಮ್ಮ ಫ್ಯಾಮಿಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ವ ಅಂತ ಕೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು, ಅದನ್ನೆಲ್ಲ ನಾನೇ ಫಾಲೋ ಮಾಡಲಿ, ನಿಮಗೆ ನನ್ನ ಥರ ಡ್ರೆಸ್ ಹಾಕ್ಕೊಳಕ್ಕಾಗತ್ತಾ, ನಂತರ ವಾಕಿಂಗ್ ಮಾಡೋಕ್ಕಾಗುತ್ತಾ, ನಂತರ ಮಾಡೆಲ್ ಥರ ಬಾಡಿ ಮೈಂಟೈನ್ ಮಾಡೋಕ್ಕಾಗುತ್ತಾ, ನೀವು ಕನಸಲ್ಲೂ ಕೂಡ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಮಾಡ್ತಾಯಿದ್ದೀನಿ, ಸೊ ನಾನು ಎಂಜಾಯ್ ಮಾಡಬೇಕು, ನನ್ನ ಬಿಟ್ಬಿಡಿ, ನೀವು ಅದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆಶಾಗೆ ತುಂಬ ಹರ್ಟ್ ಆಗೋ ಥರ ಮಾತಾಡ್ತಾಳೆ. ನಿಮಗೆ ಕಿಚನಲ್ಲಿ ಪಾತ್ರೆ ತೊಳೆಯೋದು, ಪಾತ್ರೆಗಳ ಜೊತೆ ಜಗಳ ಮಾಡೋದು ಬಿಟ್ಟು ಬೇರೆ ಏನು ಗೊತ್ತಿದೆ ನಿಮಗೆ, ಮಾಡೆಲಿಂಗ್ ಬಗ್ಗೆ ಏನಾದರೂ ಸ್ವಲ್ಪ ಆದರೂ ನಿಮಗೆ ನಾಲೆಡ್ಜ್ ಇದೆಯಾ, ಕ್ಯಾಟ್ ವಾಕ್ ಅಂದರೆ ಏನು ಅಂತ ಗೊತ್ತಿದೆಯಾ, ಸೊ ನಾನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ, ಈ ಥರ ಡ್ರೆಸ್ಸನ್ನು ನಿಮಗೆ ಹಾಕ್ಕೊಳಕ್ಕಾಗತ್ತಾ, ಅದೆಲ್ಲ ಹಾಕ್ಕೊಂಡ್ರೆ ನೀವು ಯಾವ ಥರ ಕಾಣಿಸ್ತೀರಾ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಶಾಗೆ ಹೀಯಾಳಿಸ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಚಂಚಲ ಮತ್ತು ಅನಿಕೇತು ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಸೊ ಇವಳು ಅವಳ ಗುಂಡಿನ ಅವಳೇ ತೋಡ್ಕೊತಾ ಇದ್ದಾಳೆ. ಸೊ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ನಡೀತಾ ಇದೆ ನೋಡು, ಅನಿಕೇತೆಲ್ಲ ವರ್ಕೌಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಚಂಚಲ ಒಳಗಡೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಮೋನಿಕಾ ಇದ್ಬಿಟ್ಟು, ನೀವು ನನ್ನ ಥರ ಯಾವತ್ತೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಥರ ನಿಮಗೆ ಮಾಡೆಲಿಂಗ್ ಬಗ್ಗೆ ಏನಾದರೂ ಸ್ವಲ್ಪ ಆದರೂ ಝೀರೋ ನಾಲೆಡ್ಜ್ ಇದೆಯಾ ಅಂತ ಹೇಳ್ಬಿಟ್ಟು ಆಶಾಗೆ ಹೀಯಾಳಿಸ್ತಾ ಇರ್ತಾಳೆ. ನಿಮಗೆ ಮನೆಯಲ್ಲಿ 4 ಗೋಡೆ ಮಧ್ಯೆ ಇರೋದು ಪಾತ್ರೆಗಳ ಜೊತೆ ಪಾತ್ರೆ ತೊಳ್ಕೊಂಡಿರೋದು ಬಿಟ್ಟರೆ ಬೇರೆ ನಿಮ್ಗೆ ಏನು ಕೆಲಸ ಗೊತ್ತಿದೆ ಅಂತ ಹೇಳ್ಬಿಟ್ಟು ಆಶಾಗೆ ತುಂಬ ಹರ್ಟ್ ಆಗೋ ಥರ, ಇರಿಟೇಟ್ ಆಗೋ ಥರ ಮೋನಿಕಾ ಈ ಕಡೆ ಮಾತಾಡ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಆಶಾ, ಮೋನಿಕಾ ಏನು ಮಾತಾಡ್ತಾ ಇದೆಯಾ ಅಂತ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಯಾವ ಥರ ಇರಬೇಕು ಅಂತ ಹೇಳೋದು ಕೆಪಾಸಿಟಿ ನಿಮಗಿಲ್ಲ, ಸೊ ನನ್ನ ಗಂಡ ನನ್ನ ಅತ್ತೆ ಕೇಳಬೇಕು, ನೀವು ಅದನ್ನೆಲ್ಲ ಕೇಳೋದಕ್ಕೆ ನೀವು ಯಾರು, ನಾನು ಯಾವ ಥರ ಆದರೂ ಬಟ್ಟೆ ಹಾಕ್ಕೋತೀನಿ, ನಾನು ಹೆಂಗಾದರೂ ಇರ್ತೀನಿ, ನಂತರ ನೀವು ಒಂದು ದಿನ ಕೂಡ ಇರೋಕ್ಕಾಗಲ್ಲ, ನಂತರ ಇರೋದಕ್ಕೆ ನೀವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಆಶೆಗೆ ತುಂಬ ಹರ್ಟಾಗೋ ಥರ ಮಾತಾಡ್ಬಿಟ್ಟು ಹೋಗ್ತಾಳೆ. ಆಮೇಲೆ ಅದನ್ನೆಲ್ಲ ಕೇಳಿಸ್ಕೊಂಡು ಆಶಾ ಈ ಕಡೆ ಹತ್ಕೊತ ನಿಂತಿರ್ತಾಳೆ. ನನಗೆ ಎಷ್ಟು ಕೆಟ್ಟದಾಗಿ ಮಾತಾಡೋಗ್ಬಿಟ್ಲು, ನನಗೆ ಎಷ್ಟು ಹರ್ಟ್ ಆಗೋ ಥರ ಮಾತಾಡ್ಬಿಡ್ಲು ಅಂತೇಳ್ಬಿಟ್ಟು ಈ ಕಡೆ ಆಶಾ ಹತ್ಕೊತ ನಿಂತಿರ್ತಾಳೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಚಂಚಲ ಅನಿಕೇತ್ ಕೇಳ್ತಾ ಇರ್ತಾಳೆ, ಸೊ ನಮ್ಮ ಪ್ಲ್ಯಾನೆಲ್ಲ ವರ್ಕೌಟ್ ಆಗ್ತಿದೆ, ಇದು
ಈ ಮನೇಲಿ ಜಗಳ ತಂದಿಡೋದಕ್ಕೆ, ಭೇದ ಭಾವ ಮಾಡೋದಕ್ಕೆ, ಎಲ್ಲರ ನಡುವೆ ಜಗಳ ತಂದಿಡೋದಕ್ಕೆ ಕರೆಕ್ಟಾಗಿದ್ದಾಳೆ. ಸೊ ನಾವೇನು ಹೇಳ್ಕೊಡೋದೇ ಬೇಡ, ಅವಳೇ ಎಲ್ಲ ಮಾಡ್ಕೋತಾ ಇದ್ದಾಳೆ. ಈ ಮನೆಯಿಂದ ಆಚೆ ಹೋಗೋದಕ್ಕೆ ಅವಳೇ ಗುಂಡಿ ತೋಡ್ಕೊತಾ ಇದ್ದಾಳೆ. ಸೊ ಅನಿಕೇತ್ ನಮ್ಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ಥರ ಇದ್ಬಿಡೋಣ. ಅವಳಿಗೆ ಸ್ವಲ್ಪ ರೂಮಲ್ಲಿ ಎನ್ಕರೇಜ್ ಮಾಡು ಅಷ್ಟೇ ಸಾಕು. ಆಮೇಲೆ ಹೊರಗಡೆ ಎಲ್ಲ ಅವಳೇ ಎಲ್ಲ ಏನು ಬೇಕೋ ಅದೆಲ್ಲ ಮಾಡ್ಕೋತಾಳೆ. ಸೊ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯಿತು. ಈಗ ಆಶಾಗೆ ಈ ಥರ ಎಲ್ಲ ಮಾತಾಡಿರೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡಿರೋಣ ಅಂತೇಳ್ಬಿಟ್ಟು ಇಬ್ಬರು ಫುಲ್ ಖುಷಿಯಾಗಿ ಹೋಗ್ತಾರೆ. ಸೊ ಅದಾದಮೇಲೆ ಈ ಕಡೆ ಗೌರಿ ಮತ್ತು ವಿವೇಕು ಇಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಸೊ ಅದಾದಮೇಲೆ ಗೌರಿ ಕಾರಲ್ಲಿ ವಿವೇಕೆ ಕಾಮಿಡಿ ತುಂಬ ಖುಷಿಯಾಗಿರ್ತಾಳೆ. ಆಗ ವಿವೇಕ್ ಇದ್ಬಿಟ್ಟು ಏನು ತುಂಬ ಖುಷಿಯಾಗಿದೆಯಾ, ತುಂಬ ನಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಅದಕ್ಕೂ ಕಾರಣ ಇದೆ, ಸೊ ನಿಮ್ಮನ್ನು ಖುಷಿ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಇದೇನು ಅಕ್ಕ ನಾನು ಡ್ರೈವ್ ಮಾಡಬೇಕಾ ಏನು ಅಂತ ಹೇಳ್ಬಿಟ್ಟು ಗೌರಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನೀವು ಡ್ರೈವ್ ಮಾಡಿ, ಡ್ರೈವ್ಗೆ ಅದಕ್ಕೆಲ್ಲ ಏನು ಸಂಬಂಧ ಇಲ್ಲ, ನಾನು ಸಾಂಗ್ ಕೇಳ್ತಾ ಇದ್ದೀನಿ ಅಷ್ಟೇ, ಸೊ ನೀವು ಎಂಜಾಯ್ ಮಾಡಿಕೊಂಡು ಡ್ರೈವ್ ಮಾಡಿ ಅಂತ ಹೇಳ್ಬಿಟ್ಟು ವಿವೇಕೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಗೌರಿ ಮತ್ತು ವಿವೇಕು ಕಾರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಗೌರಿ ಕಲ್ಯಾಣ ಸೀರಿಯಲ್ಲಿನ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಚೇಂಜಸ್ ಆಗುತ್ತೆ, ಮೋನಿಕಾ ಮಾಡ್ಲಿಂಗ್ ಮಾಡ್ತಾ ಇರೋದ್ರಿಂದ, ಈ ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ಓಡಾಡ್ತಿರೋದ್ರಿಂದ ಅವಳ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಮೋನಿಕಾ ಲೈಫಲ್ಲಿ ಏನೇನೆಲ್ಲ ಬಿರುಗಾಳಿ ಆಗುತ್ತೆ ಅಂತ ಗೊತ್ತಾಗಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.